ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗಲೆಂದು ಪ್ರತಿ ವಿಷಯದಲ್ಲಿನೂ ಕೂಡ ಒಂದು ನಿರ್ದಿಷ್ಟಪಡಿಸಿದ ಪ್ರಶ್ನೆಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಧ್ಯಯುಗ ಭಾರತದ ಇತಿಹಾಸದಲ್ಲಿ 500 ಪ್ರಶ್ನೆಗಳ ಸರಣಿ ಪ್ರಾರಂಭಿಸ್ತಾ ಇದ್ದೀನಿ. ಇದು ಮೊದಲ ಭಾಗದ ವಿಡಿಯೋ ಇದೆ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಒಂದು 10 ನಿಮಿಷ ಇದೆ. ಒಂದು 20 ರಿಂದ 25 ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ. ಯಾವೆಲ್ಲ ಪ್ರಶ್ನೆಗಳಿದ್ದಾವೆ ಅಂತಕ್ಕಂಥದ್ದನ್ನ ನೋಡೋಣ. ಪ್ರಶ್ನೆ 1, ಕಾಬೂಲ್ ಪ್ರದೇಶ ಯಾವ ದೇಶದಲ್ಲಿದೆ? ಇದು ಮಧ್ಯಯುಗ ಭಾರತದ ಒಂದು ಇತಿಹಾಸದಲ್ಲಿ ಕಾಬೂಲ್ ಅಂತಕ್ಕಂಥದ್ದು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಈ ಪ್ರದೇಶ ಬಂದ್ಬಿಟ್ಟು ಅಫ್ಘಾನಿಸ್ತಾನ್ ರಾಜ್ಯಕ್ಕೆ ಸೇರಿದೆ. ಪ್ರಶ್ನೆ 2, ಗೋಗ್ರಾ ಪ್ರದೇಶ ಭಾರತದ ಯಾವ ರಾಜ್ಯದಲ್ಲಿದೆ? ಸೊ ಗೋಗ್ರಾ ಪ್ರದೇಶ ಭಾರತದ ಬಿಹಾರ್ ರಾಜ್ಯದಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಪ್ರದೇಶ ಆಗಿದೆ. ಪ್ರಶ್ನೆ 3, ಸಿಪಾಹ ಸಾಲರ್ ಎಂಬ ಬಿರುದು ಪಡೆದಿದ್ದ ದೆಹಲಿ ಸುಲ್ತಾನ ಯಾರು? ಸೊ ಯಾವ ದೆಹಲಿ ಸುಲ್ತಾನನಿಗೆ ಸಿಪಾಹ ಸಾಲರ್ ಅಂತಕ್ಕಂಥ ಬಿರುದು ಇತ್ತು ಅಂತ ಕೇಳಿದ್ದಾರೆ. ಸೊ ಕುತುಬುದ್ದೀನ್ ಐಬಕ್ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 4, ದೆಹಲಿ ಸುಲ್ತಾನರ ಆಡಳಿತ ನಡೆಸಿರ್ತಕ್ಕಂಥ ಕಡೆಯ ಮನೆತನ ಯಾವುದು? ಅದುವೇ ಲೋಧಿ ಸಂತತಿ ಅಂತಕ್ಕಂಥದ್ದು. ಒಟ್ಟು 5 ಮನೆತನಗಳು ದೆಹಲಿ ಸುಲ್ತಾನವನ್ನು ಆಡಳಿತ ಮಾಡ್ತಾರೆ. 5ನೇ ಮನೆತನವೇ ಲೋಧಿ ಸಂತತಿ ಇತ್ತು. ಪ್ರಶ್ನೆ 5, ಕುತುಬುದ್ದೀನ್ ಐಬಕ್ ಯಾವ ಪಂಗಡಕ್ಕೆ ಸೇರಿದ್ದವನು? ಸೊ ಕುತುಬುದ್ದೀನ್ ಐಬಕ್ ಆತ ತುರ್ಕ್ ಅಂತಕ್ಕಂಥ ಪಂಗಡಕ್ಕೆ ಸೇರಿದ್ದ. ಪ್ರಶ್ನೆ 6, ದೆಹಲಿ ಸುಲ್ತಾನರ ಆಡಳಿತ ನಡೆಸಿದ ಮೊದಲ ಮನೆತನ ಯಾವುದು? ದೆಹಲಿ ಸುಲ್ತಾನರ ಆಡಳಿತ ನಡೆಸಿರ್ತಕ್ಕಂಥ 5 ಮನೆತನಗಳಲ್ಲಿ ಮೊದಲ ಮನೆತನ ಬಂದ್ಬಿಟ್ಟು ಗುಲಾಮಿ ಸಂತತಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಪ್ರಶ್ನೆ 7, ಲಾಕ್ ಬಕ್ಷ ಬಿರುದನ್ನ ಹೊಂದಿರತಕ್ಕಂಥ ದೆಹಲಿ ಸುಲ್ತಾನ ಯಾರು? ಸೊ ಲಾಕ್ ಬಕ್ಷ ಅಂತಕ್ಕಂಥ ಬಿರುದಿದೆಯಲ್ಲ, ಸೊ ಈ ಬಿರುದನ್ನ ಪಡೆದಿರ್ತಕ್ಕಂಥ ದೆಹಲಿ ಸುಲ್ತಾನ ಕುತುಬುದ್ದೀನ್ ಐಬಕ್. ಪ್ರಶ್ನೆ 8, ಕುತುಬುದ್ದೀನ್ ಐಬಕನ ಸಮಾಧಿ ಎಲ್ಲಿದೆ? ಎಸ್, ಅದು ಲಾಹೋರ್ ಅಂತಕ್ಕಂಥದ್ದು ಸ್ಥಳದಲ್ಲಿ ಕುತುಬುದ್ದೀನ್ ಐಬಕನ ಸಮಾಧಿ ಕಂಡು ಬರ್ತದೆ. ಪ್ರಶ್ನೆ 9, ಎಸ್, ಸುಲ್ತಾನ್ ಇ ಅಜಮ್ ಎಂಬ ಬಿರುದನ್ನ ಹೊಂದಿರತಕ್ಕಂಥ ಸುಲ್ತಾನ ಯಾರು? ನೋಡಿ, ಸುಲ್ತಾನ್ ಇ ಅಜಮ್ ಅಂತಕ್ಕಂಥ ಬಿರುದು ಹೊಂದಿರತಕ್ಕಂಥ ದೆಹಲಿ ಸುಲ್ತಾನ ಇಲ್ತಮ್ ಶಾ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಪ್ರಶ್ನೆ 10, ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಅಂತ ಯಾವ ಸುಲ್ತಾನನನ್ನ ಕರಿತೀವಿ? ಸೊ ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕ ಅಂತ ಕುತುಬುದ್ದೀನ್ ಐಬಕ್ ಸುಲ್ತಾನನಿಗೆ ಕರೀತಾರೆ. ಪ್ರಶ್ನೆ 11, ದೆಹಲಿ ಸುಲ್ತಾನರ ಮರುಸ್ಥಾಪಕ ಅಂತ ಯಾರನ್ನ ಕರಿತೀವಿ? ದೆಹಲಿ ಸುಲ್ತಾನ ಮನೆತನ ಇದೆಲ್ಲ, ಇದರ ಮರುಸ್ಥಾಪಕ ಅಂತ ಘಿಯಾಸುದ್ದೀನ್ ಬಲ್ಬನ್ ಕರಿತೀವಿ. ಪ್ರಶ್ನೆ 12, ದೆಹಲಿ ಸಿಂಹಾಸನ ಏರಿದ ಏಕೈಕ ಮಹಿಳೆ ಯಾರು? ದೆಹಲಿ ಸುಲ್ತಾನ ಇದೆಯಲ್ಲ, ಈ ದೆಹಲಿ ಸುಲ್ತಾನರ ಮನೆತನದಲ್ಲಿ ದೆಹಲಿಯ ಸಿಂಹಾಸನವನ್ನು ಏರಿರ್ತಕ್ಕಂಥ ಏಕೈಕ ಮಹಿಳೆ ರಜಿಯಾ ಬೇಗಂ, ರಜಿಯಾ ಸುಲ್ತಾನ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 13, ಘಿಯಾಸುದ್ದೀನ್ ಬಲ್ಬನ್ನ ಮೂಲ ಹೆಸರೇನು? ಸೊ ಬಹಾವುದ್ದೀನ್ ಅಂತ ಬರುತ್ತೆ. ಸೊ ಬಹಾವುದ್ದೀನ್ ಇದು ಘಿಯಾಸುದ್ದೀನ್ ಬಲ್ಬನ್ನ ಮೂಲ ಹೆಸರು ಇತ್ತು. ಪ್ರಶ್ನೆ 14, ದೆಹಲಿಯ ಕೆಂಪು ಅರಮನೆ ನಿರ್ಮಿಸಿದ ಸುಲ್ತಾನ ಯಾರು? ಘಿಯಾಸುದ್ದೀನ್ ಬಲ್ಬನ್ ಏನ್ ಮಾಡ್ತಾನಂದ್ರೆ ದೆಹಲಿಯಲ್ಲಿ ಕೆಂಪು ಅರಮನೆಯನ್ನ ನಿರ್ಮಾಣವನ್ನ ಮಾಡ್ತಾನೆ. ಪ್ರಶ್ನೆ 15, ಖಿಲ್ಜಿ ಸಂತತಿಯ ಸ್ಥಾಪಕ ಯಾರು? ಎಸ್, ಸೊ ಖಿಲ್ಜಿ ಸಂತತಿ ಅಂತಕ್ಕಂಥದ್ದು ದೆಹಲಿಯಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಒಂದು ಮನೆತನ. ಈ ಮನೆತನದ ಸ್ಥಾಪಕದ ದೊರೆಯೇ ಜಲಾಲುದ್ದೀನ್ ಖಿಲ್ಜಿ, ಈತನೇ ಖಿಲ್ಜಿ ಸಂತತಿಯ ಸ್ಥಾಪಕ. ಪ್ರಶ್ನೆ 16, ಇಲ್ತಮ್ ಶಾ ಭಾರತಕ್ಕೆ ಪರಿಚಯಿಸಿದ ತಾಮ್ರದ ನಾಣ್ಯ ಯಾವುದು? ಸೊ ಮುಖ್ಯವಾಗಿ ಬೆಳ್ಳಿ ಮತ್ತು ತಾಮ್ರ ಅಂತಕ್ಕಂಥ 2 ನಾಣ್ಯಗಳನ್ನ ಭಾರತಕ್ಕೆ ಇಲ್ತಮ್ ಶಾ ಅಂತಕ್ಕಂಥ ದೆಹಲಿ ಸುಲ್ತಾನರ ದೊರೆ ಪರಿಚಯವನ್ನ ಮಾಡ್ತಾನೆ. ಸೊ ಈತ ಏನು ತಾಮ್ರದ ನಾಣ್ಯ ಪರಿಚಯ ಮಾಡಿದ್ದಲ್ಲ, ಅದನ್ನ ಜಿತಲ್ ಅಂತ ಕರೀತಾರೆ. ಪ್ರಶ್ನೆ 17, ಕುತುಬುದ್ದೀನ್ ಐಬಕ್ನ ಅಳಿಯ ಯಾರು? ಸೊ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ತಮ್ ಶಾನ ಪ್ರಾಮಾಣಿಕತೆ ಆಗಿರಬಹುದು, ಆತನ ಆಡಳಿತದ ನಿಪುಣತೆಯನ್ನ ಮೆಚ್ಚಿಕೊಂಡು ಕುತುಬುದ್ದೀನ್ ಐಬಕ್ ತನ್ನ ಮಗಳಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಇಲ್ತಮ್ ಶಾನ್ಗೆ ಕೊಡ್ತಾನೆ. ಸೊ ಅದನ್ನೇ ಹೇಳ್ತಾರೆ ಕುತುಬುದ್ದೀನ್ ಐಬಕ್ನ ಅಳಿಯ ಇಲ್ತಮ್ ಶಾ. ಪ್ರಶ್ನೆ 18, ಕುವತ್ ಉಲ್ ಇಸ್ಲಾಂ ಮಸೀದಿ ಎಲ್ಲಿದೆ? ನೋಡಿ, ಕುವತ್ ಉಲ್ ಇಸ್ಲಾಂ ಅಂತಕ್ಕಂಥದ್ದು ಇದು ಕೂಡ ದೆಹಲಿ ಸುಲ್ತಾನರ ಪ್ರಮುಖ ವಾಸ್ತುಶಿಲ್ಪದ ಕೇಂದ್ರ ಇತ್ತು. ಇದು ಕಂಡುಬರೋದು ದೆಹಲಿಯಲ್ಲಿ. ಹಾಗಾದ್ರೆ ಕುವತ್ ಉಲ್ ಇಸ್ಲಾಂ ಅಂತಕ್ಕಂಥ ದೆಹಲಿಯ ಮಸೀದಿ ನಿರ್ಮಾಣ ಮಾಡಿದ ಸುಲ್ತಾನ ಯಾರು? ಸೊ ಅವರೇ ಕುತುಬುದ್ದೀನ್ ಐಬಕ್ ಅಂತಕ್ಕಂಥ ಸುಲ್ತಾನ ಏನ್ ಮಾಡ್ತಾನಪ್ಪ ಅಂದ್ರೆ ದೆಹಲಿಯಲ್ಲಿ ಕುವತ್ ಉಲ್ ಇಸ್ಲಾಂ ಅಂತಕ್ಕಂಥ ಒಂದು ಮಸೀದಿಯನ್ನು ನಿರ್ಮಾಣವನ್ನ ಮಾಡ್ತಾನೆ. ಪ್ರಶ್ನೆ 20, ಕುತುಬ್ ಮಿನಾರ್ ಕಟ್ಟಡ ಪೂರ್ಣಗೊಳಿಸಿದ ಸುಲ್ತಾನ ಯಾರು?
ಪ್ರಶ್ನೆ ಏನಿದೆ ಅಂತಂದ್ರೆ ಕುತುಬ್ ಮಿನಾರನ್ನ ಕಟ್ಟಿದವರು ಕೇಳಿಲ್ಲ, ಬಟ್ ಕೇಳಿರ್ತಕ್ಕಂಥದ್ದು ಕುತುಬ್ ಮಿನಾರ್ ಅಂತಕ್ಕಂಥ ಕಟ್ಟಡ ಇದೆಯಲ್ಲ ಇದನ್ನ ಪೂರ್ಣಗೊಳಿಸಿರ್ತಕ್ಕಂಥ ಸುಲ್ತಾನ ಯಾರು ಅಂತ ಕೇಳಿತ್ತು. ಸೊ ಇಲ್ತಮ್ ಶಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಪ್ರಶ್ನೆ 21, ನವರೋಜ ಉತ್ಸವ ಆರಂಭಿಸಿದ ಸುಲ್ತಾನ ಯಾರು? ನೋಡಿ, ನವರೋಜ ಉತ್ಸವ ಅಂತಕ್ಕಂಥದ್ದು ಸೊ ಪರ್ಷಿಯನ್ ಮಾದರಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತದಲ್ಲಿ ಪರಿಚಯವನ್ನ ಮಾಡ್ತಾನೆ. ಸೊ ಅವನೇ ಯಾರಪ್ಪ ಅಂದ್ರೆ ಘಿಯಾಸುದ್ದೀನ್ ಬಲ್ಬನ್ ನವರೋಜ ಉತ್ಸವವನ್ನ ಆರಂಭಿಸಿರ್ತಕ್ಕಂಥ ಸುಲ್ತಾನ ಆಗಿದ್ದ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳಿದಾವೆ. ಆಲ್ರೆಡಿ ಲಾಸ್ಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಎಲ್ಲಾ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಇನ್ನೊಂದು ಸಾರಿ ನಾನು ಏನ್ ಮಾಡ್ತಾ ಇದ್ದೀನಿ, ಎಲ್ಲಾ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗಲೆಂದೇ ಈ ಪ್ರಶ್ನೋತ್ತರಗಳ ಸರಣಿಗಳನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಆಪ್ಷನ್ಸ್ ಗಳನ್ನ ಅದೇನೋ ಕೊಡೋದಿಲ್ಲ, ಯಾಕಂದ್ರೆ ಕಡಿಮೆ ಪ್ರಶ್ನೆಗಳಾಗ್ತವೆ. ಸೊ ದ್ಯಾಟ್ ಪರ್ಪಸ್ ಪ್ರತಿಯೊಂದು ವಿಡಿಯೋದಲ್ಲಿ 25ರಿಂದ 30 ಪ್ರಶ್ನೆಗಳನ್ನ ಒಂದು ಸಂಗ್ರಹ ಮಾಡಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಕಡಿಮೆ ಸಮಯ ಆಗತ್ತೆ, ಹೆಚ್ಚಿನ ಪ್ರಶ್ನೆಗಳು ತಮ್ಗೆ ಏನ್ ಮಾಡ್ತಾವ ಅಂತಂದ್ರೆ ಸಿಗ್ತವೆ. ಪ್ರಶ್ನೆ 22, ದೈವಿಕ ಸಿದ್ಧಾಂತವನ್ನ ಮಂಡನೆ ಮಾಡಿರ್ತಕ್ಕಂಥ ಮೊದಲ ದೆಹಲಿ ಸುಲ್ತಾನ ಯಾರು? ನೋಡಿ, ದೈವಿಕ ಸಿದ್ಧಾಂತವನ್ನ ಮಂಡನೆ ಮಾಡಿರುವ ಮೊದಲ ದೆಹಲಿ ಸುಲ್ತಾನನೇ ಘಿಯಾಸುದ್ದೀನ್ ಬಲ್ಬನ್ ಆಗಿದ್ದ. ಪ್ರಶ್ನೆ 23, ದ್ವಿತೀಯ ಅಲೆಕ್ಸಾಂಡರ್ ಎಂಬ ಬಿರುದು ಹೊಂದಿದ ದೆಹಲಿ ಸುಲ್ತಾನ ಯಾರು? ನೋಡಿ, ಈತನನ್ನು ಯಾರನ್ನ ಎರಡನೇ ಅಲೆಕ್ಸಾಂಡರ್ ಅಂತ ಕರೀತಾರಂದ್ರೆ ಅಲಾವುದ್ದೀನ್ ಖಿಲ್ಜಿಯನ್ನೇ ಎರಡನೇ ಅಲೆಕ್ಸಾಂಡರ್ ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೇಳ್ತಾರೆ. ಪ್ರಶ್ನೆ 24, ಸಿಕಂದರ್ ಇ ಸಹಾನಿ ಎಂಬ ಬಿರುದನ್ನು ಹೊಂದಿರತಕ್ಕಂಥ ಸುಲ್ತಾನ ಯಾರು? ಸೊ ನೆನಪಿಟ್ಕೊಡ್ರಿ, ಸಿಕಂದರ್ ಇ ಸಹಾನಿ ಅಂದ್ರೇನೆ ದ್ವಿತೀಯ ಅಲೆಕ್ಸಾಂಡರ್. ಸೊ ಅದು ಏನಪ್ಪಾ ಅಂತಂದ್ರೆ ದ್ವಿತೀಯ ಅಲೆಕ್ಸಾಂಡರ್ನ ಸಿಕಂದರ್ ಇ ಸಹಾನಿ ಅಂತ ಕರಿತೀವಿ. ಈ ಸಿಕಂದರ್ ಇ ಸಹಾನಿ ಅಂತಕ್ಕಂಥ ಬಿರುದನ್ನ ಪಡೆದಿರ್ತಕ್ಕಂಥ ದೆಹಲಿ ಸುಲ್ತಾನನೇ ಅಲಾವುದ್ದೀನ್ ಖಿಲ್ಜಿ ಆಗಿದ್ದ. ಪ್ರಶ್ನೆ 25, ಅಲಾವುದ್ದೀನ್ ಖಿಲ್ಜಿಯ ಮುನ್ಸೂಚಕ ಅಂತ ಯಾವ ಸುಲ್ತಾನನನ್ನ ಕರಿತೀವಿ? ಸೊ ಭಾರತದಲ್ಲಿ ಅಲಾವುದ್ದೀನ್ ಖಿಲ್ಜಿ ಏನು ಆಡಳಿತ ಮಾಡ್ತಾನಲ್ಲ ಆತನ ಆಡಳಿತದ ಮುನ್ಸೂಚಕ ದೊರೆ ಅಂತ ಯಾರನ್ನ ಕರಿತೀವಿ ಅಂತ ಕೇಳಿದ್ರು. ಸೊ ಘಿಯಾಸುದ್ದೀನ್ ಬಲ್ಬನ್ನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ವಿದ್ಯಾರ್ಥಿಗಳೇ, ಈ ದಿನದ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲಾ ವಿಷಯಗಳ ಕ್ವಶನ್ಸ್ಗಳು ಬರ್ತವೆ. ಅದು ಇತಿಹಾಸ ಇರ್ಬೋದು, ವಿಜ್ಞಾನ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಭೂಗೋಳ ಇರ್ಬೋದು. ಸೊ ಆ ಒಂದು ಎಲ್ಲಾ ಪರೀಕ್ಷೆಗಳ ತಯಾರಿಗಾಗಿನೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ, ಎಲ್ಲಾ ವಿಷಯಗಳ 5 ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಈ ಕ್ವಶನ್ಸ್, ಈ ವಿಡಿಯೋ ಸೀರೀಸ್ ನಿಮಗೆ ತುಂಬಾ ಉಪಯುಕ್ತವಾಗ್ತದೆ. ಬರೀ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಷ್ಟೇ ಅಲ್ಲದೆ ಸಾಮಾನ್ಯ ಜ್ಞಾನವನ್ನ ವೃದ್ಧಿ ಮಾಡ್ಕೊಳ್ಳಿಕ್ಕೂ ಕೂಡ ಇದೇನಾಗ್ತದೆ ಅಂದ್ರೆ ಬಹಳಷ್ಟು ಅನುಕೂಲ ಆಗ್ತದೆ. ಹೋಪ್ ಈ ವಿಡಿಯೋಗಳು ನೀವು ನೋಡ್ಲಾರ್ದೆ ಬೇರೆದವ್ರಿಗೂ ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ನೋಡೋದರ ಜೊತೆಗೇನೆ ಶೇರ್ ಮಾಡಬೇಕು, ಯಾಕಂದ್ರೆ ಅವ್ರಿಗೂ ಕೂಡ ಏನಾಗ್ತದೆ ಬೆನಿಫಿಟ್ ಆಗ್ತದೆ. ಸೊ ಇಷ್ಟಿತ್ತು ಇವತ್ತಿನ ವಿಡಿಯೋ ಸರಣಿಗಳಲ್ಲಿ. ಒಟ್ಟು 25 ಮಧ್ಯಯುಗ ಭಾರತದ ಇತಿಹಾಸದ ಪ್ರಶ್ನೆಗಳನ್ನ ನೋಡಿದ್ದೀವಿ. ಸೊ ಮತ್ತೆ ಮುಂದಿನ ಭಾಗದಲ್ಲಿ ಆಧುನಿಕ ಮತ್ತು ಪ್ರಾಚೀನ ಭಾರತದ ಇತಿಹಾಸ, ವಿಶ್ವ ಭಾರತದ ಇತಿಹಾಸದೊಂದಿಗೆ ಭೇಟಿಯಾಗ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಒಳ್ಳೆಯದಾಗಲಿ. ಥ್ಯಾಂಕ್ ಯು.